ನಮಸ್ಕಾರ ಸ್ನೇಹಿತರೆ. ಜೀನ್ಸ್ ಪ್ಯಾಂಟನ್ನು ಪ್ರತಿಯೊಬ್ಬರು ಕೂಡ ಇಷ್ಟಪಟ್ಟು ಬಳಸ್ತಾರೆ. ಇವತ್ತು ಇಡೀ ವಿಶ್ವಾದ್ಯಂತ ಪ್ರತಿಯೊಂದು ದೇಶದಲ್ಲೂ ಕೂಡ ಈ ಪ್ಯಾಂಟ್ಗಳು ಎಲ್ಲರೂ ಕೂಡ ಬಳಸ್ತಾರೆ. ಪ್ರಥಮ ಬಾರಿಗೆ ಇದರ ಆವಿಷ್ಕಾರ ಯಾವಾಗ ಪ್ರಾರಂಭ ಆಯಿತು, ಯಾಕೋಸ್ಕರ ಇದನ್ನು ಬಳಸಿದ್ರು, ಮತ್ತು ಇದು ಜನಸಾಮಾನ್ಯರಿಗೆ ಯಾವ ರೀತಿ ಇದನ್ನು ತಲುಪಿಸಿದ್ರು, ಇಂಥ ಕೆಲವು ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ಮೊದಲನೇದಾಗಿ 1700 1800 ಈ ಸಮಯದಲ್ಲಿ ಕ್ಯಾಲಿಫೋರ್ನಿಯಾದಲ್ಲಿ ಅತಿ ಹೆಚ್ಚು ಗೋಲ್ಡ್ ಮೈನಿಂಗ್ ಕೆಲಸಗಳು ನಡೀತಿತ್ತು. ಆಗ ಅನೇಕ ಜನರು ಕಾರ್ಮಿಕರನ್ನು ಆ ಕೆಲಸವನ್ನು ಮಾಡ್ತಿತ್ತು. ಆ ಕಾರ್ಮಿಕರಿಗೆ ನೀಡುತ್ತಿದ್ದಂಥ ಬಟ್ಟೆಗಳು ಬೇಗವಾಗಿ ಹರಿದೋಗ್ತಿತ್ತು, ಕೊಳೆ ಆಗ್ತಿತ್ತು, ನಾನಾ ರೀತಿಯ ಸಮಸ್ಯೆಗಳ ಬಟ್ಟೆಯಿಂದ ಬರ್ತಿತ್ತು. ಆ ಬಟ್ಟೆಗಳು ಹರಿದೋಗುವುದನ್ನು ಗಮನಿಸಿದಾಗ ಕಾರ್ಮಿಕರು ಅವರೊಳಗೆ ಅವರೇ ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ರು. ಏನಿದು, ನಮ್ಮ ಕೈ ಇಷ್ಟೊಂದು ಕೆಲಸಗಳನ್ನು ಮಾಡಿಸ್ತಿದ್ದಾರಲ್ಲ, ಆ ರೀತಿ ಚರ್ಚೆಗಳು ಆ ಬಟ್ಟೆ ಹರಿದೋಗಿರೋದನ್ನು ನೋಡಿ ಗಮನಕ್ಕೆ ಬಂದು ಅವರುಗಳ ನಡುವೆ ಒಂದು ಚರ್ಚೆ ನಡೀತಿತ್ತು. ಆ ಸಮಯದಲ್ಲಿ ಅಲ್ಲಿನ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಮೈನಿಂಗನ್ನು ಮಾಡ್ತಿದ್ದಂಥ ಓನರ್ಗಳಾಗಿರ್ಬೋದು ಒಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ. ಆಗ ಜೀನ್ಸ್ ಪ್ಯಾಂಟ್ ಅನ್ನೋದನ್ನು ಬಳಕೆಗೆ ಆ ಬಟ್ಟೆಯನ್ನು ಬಳಕೆಗೆ ತರ್ತಾರೆ. ಆ ಬಟ್ಟೆಯನ್ನು ಪ್ರತಿಯೊಬ್ಬರು ಕಾರ್ಮಿಕರಿಗೂ ಕೊಡಿ. ಆ ಬಟ್ಟೆಯನ್ನು ಅವರು ಬಳಸಿದಾಗ ಅದು ಬೇಗ ಹರಿದೋಗಲ್ಲ ಮತ್ತು ಬೇಗ ಹಾಳಾಗಲ್ಲ. ಆ ಹಾಳಾಗಲ್ಲ ಕೂಡ. ಆಗ ಅವರ ಮನಸ್ಸಿನಲ್ಲಿ ಕೂಡ ಅವರಿರುವಂಥ ಗೊಂದಲಗಳು ಹೋಗಲಾಡಿಸುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಪ್ರತಿಯೊಬ್ಬ ಕಾರ್ಮಿಕರು ಕೂಡ ಆ ಮೈನಿಂಗಲ್ಲಿ ಕೆಲಸಕ್ಕೆ ತೊಡಗಿದಂಥ ಪ್ರತಿಯೊಬ್ಬ ಕಾರ್ಮಿಕರನ್ನು ಕೂಡ ಆ ಜೀನ್ಸ್ ಪ್ಯಾಂಟ್ ಅನ್ನೋ ಒಂದು ಬಳಕೆಯನ್ನು ಮಾಡೋಕ್ಕೆ ಶುರು ಮಾಡೋದು. ಆ ರೀತಿ ಜೀನ್ಸ್ ಪ್ಯಾಂಟ್ ಬಳಕೆಗೆ ಬಂತು. ಅದಾದ ನಂತರ ಕಾಲಕ್ರಮೇಣ ಆ ಗೋಲ್ಡ್ ಮೈನಿಂಗ್ ಆ ಯುಗಗಳು ಅಂತ್ಯ ಆಗ್ತಾ ಬಂತು. ಅಂತ್ಯ ಆಗ್ತಾ ಬಂದಾಗ, ಸಂಪೂರ್ಣವಾಗಿ ಮುಗಿತಾ ಬಂದಾಗ ಈ ಬಟ್ಟೆಗಳನ್ನು ಏನು ಮಾಡೋದು, ಮತ್ತು ಈ ಬಟ್ಟೆಗಳು ಅತಿ ಹೆಚ್ಚು ಉತ್ಪತ್ತಿ ಆಗಲಿಕ್ಕೆ ಪ್ರಾರಂಭ ಆಯಿತು. ಆಗ ಈ ಬಟ್ಟೆಗಳನ್ನು ಏನು ಮಾಡೋದು ಅನ್ನೋದನ್ನು ಚರ್ಚೆಗೆ ಬಂದಾಗ ಜಾಹೀರಾತಿನ ಮೂಲಕ, ಪತ್ರಿಕೆಗಳು, ಟೆಲಿವಿಷನ್ನ ಮೂಲಕ ಇದನ್ನು ಪ್ರಚಾರ ಮಾಡಿ, ಇದು ಜನಸಾಮಾನ್ಯರಿಗೆ ಉತ್ತಮವಾದ ಬಟ್ಟೆ, ಬೇಗ ಕೊಳೆ ಆಗಲ್ಲ ಮತ್ತು ಬೇಗ ಇದು ಹಾಳಾಗಲ್ಲ, ಇಂಥ ವಿಚಾರಗಳ ಬಗ್ಗೆ ಪ್ರಚಾರವನ್ನು ನೀಡಿ ಜನಸಾಮಾನ್ಯರು ನೀಡಿ ಅನ್ನೋ ರೀತಿಯಲ್ಲಿ ಆ ಚರ್ಚೆ ಆಗಿ ಮತ್ತೆ ಅದು ಎಲ್ಲ ಟೆಲಿವಿಷನ್ಗಳು ಕೂಡ ಅದು ಪ್ರಚಾರಕ್ಕೆ ಬಂತು. ಜೀನ್ಸ್ ಪ್ಯಾಂಟ್ ಬೇಗ ಕೊಳೆ ಆಗಲ್ಲಂತೆ, ಬೇಗ ಹಾಳಾಗಲ್ಲ ಅಂತೆ. ಇಂಥ ಅನೇಕ ರೀತಿಯಾದಂಥ ಪ್ರಚಾರಗಳ ಮೂಲಕ ಇವತ್ತು ಇಡೀ ವಿಶ್ವಾದ್ಯಂತ ಜೀನ್ಸ್ ಪ್ಯಾಂಟ್ ಅನ್ನೋದು ಪ್ರತಿಯೊಬ್ಬರು ಕೂಡ ಬಳಸ್ತಾ ಇದ್ದಾರೆ. ಯಾವುದೇ ಒಂದು ವಸ್ತು ಜನಸಾಮಾನ್ಯರಿಗೆ ಸಿಗೋಕ್ಕಿಂತ ಮುಂಚೆ ಅದರ ಕಾರಣ ಇನ್ನೊಂದಿರುತ್ತೆ. ಆ ಕಾರಣ ಅವ್ರಿಗೆ ಬೇಕಾದಾಗ ಅದನ್ನು ಬಳಕೆ ಮಾಡಿಕೊಂಡು ಮತ್ತೆ ಅದನ್ನು ಹೊಸ ರೂಪಾಂತರವಾಗಿ ಮತ್ತೆ ಅದು ಜನಸಾಮಾನ್ಯರಿಗೆ ನೀಡುವಂಥದ್ದು ಸಹಜ ಸ್ನೇಹಿತರೆ. ಇಂಥ ಅನೇಕ ಉತ್ತಮವಾದ ವಿಚಾರಗಳನ್ನು ಈ ಚಾನಲ್ ಮೂಲಕ ನಿಮಗೆ ತಿಳಿಸ್ತಾ ಬರ್ತೀನಿ. ದಯವಿಟ್ಟು ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. 4 ಜನರಿಗೆ ಈ ವಿಷಯನ ತರಿಸ್ಬೇಕು ಅನ್ನೋ ಯೋಚನೆ ನಿಮ್ಮಲ್ಲೂ ಕೂಡ ಇದ್ದರೆ ಈ ವಿಡಿಯೋವನ್ನು ಶೇರ್ ಮಾಡಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡೋಣ. ನಮಸ್ಕಾರ ಸ್ನೇಹಿತರೆ.